ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳು ಕಾತಿ, ಇಷ್ಟೊತ್ವರೆಗೂ ರೇಡಿಯೋ ತರ ನಾನ್ ಸ್ಟಾಪ್ ಬಡ್ಕೋತಾ ಇದ್ದೆ, ಇವಾಗ ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ಹೇಳು. ಯಾಕೆ ಸತ್ಯ ಹೇಳಿದಕ್ಕೆ ಮಾತೆ ಬರ್ತಾ ಇಲ್ವಾ? ಸುಳ್ಳನ್ನ ಯಾರ್ ಬೇಕಾದ್ರೂ ಹೇಳ್ತಾರೆ, ಆದ್ರೆ ಸತ್ಯ ಹೇಳೋದಿಕ್ಕೆ ಧೈರ್ಯ ಬೇಕು. ಆ ಧೈರ್ಯ ನನಗಿದೆ. ನಾನು ಆ ಸತ್ಯನ ಹೇಳ್ತೀನಿ. ಹೇಳ. ಕಾವೇರಿ, ಅವಳನ್ನ ಯಾಕೆ ಕೇಳ್ತಿದ್ಯಾ? ಏನಾಯ್ತು ಅಂತ ನೀನೇ ಹೇಳು. ಸರ್, ನಿಮ್ಗೆ ಸ್ಲೋ ಪಾಯ್ಸನ್ ಕೊಟ್ಟು ಪ್ರಬಲ ನಿಮ್ಮನ್ನ ಸಾಯಿಸೋದಿಕ್ ನೋಡಿದ್ರು. ಆ ಪಾಯ್ಸನ್ ಕೊಡ್ತಿದ್ದ ಡಾಕ್ಟ್ರು ಪೊಲೀಸ್ ಹತ್ರ ಸಿಕ್ಕಾಕೊಂಡು ಒಪ್ಕೊಂಡಿದ್ದಾರೆ. ಈ ವಿಷಯ ನನಗ್ ಗೊತ್ತಾಗಿ ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು ಅಂತ ನಾನು ಕಂಪ್ಲೇಂಟ್ ಬರ್ದ್ಕೊಟ್ಟೆ. ಆ ಆಧಾರದ ಮೇಲೆ ಪ್ರಬಲನ್ನ ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ಇವರು ಸತ್ಯ ಗೊತ್ತಾದ್ಮೇಲೂ ಪೊಲೀಸ್ ಸ್ಟೇಷನ್ಗೆ ಬಂದು ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟಿದಾರಾ, ನೋಟಿಸ್ ಇದ್ಯಾ, ಅರೆಸ್ಟ್ ವಾರೆಂಟ್ ಇದ್ಯಾ ಅಂತ ನಾನಾ ಪ್ರಶ್ನೆಗಳನ್ನ ಕೇಳಿ ಕಾನೂನ್ನ ಕೈಗೆ ತಗೊಂಡಿದ್ದೀರಾ ಅಂತ ಹೇಳಿ ನಿಮ್ಮ ಮೇಲೆ ಆಕ್ಷನ್ ತಗೋತೀನಿ ಅಂತ ಹೇಳಿ ಅವ್ರನ್ನ ಹೆದರ್ಸಿ ಪ್ರಬಲನ್ನ ಮನೆಗೆ ಕರ್ಕೊಂಡು ಬಂದ್ರು. ಕಾವೇರಿ, ನೀನ್ ಹೇಳ್ತಾ ಇರೋದು ನಿಜನಾ? ಅಪ್ಪ ಅಪ್ಪ ಪ್ಲೀಸ್ ಲಿಸನ್ ಟು ಮೀ. ಅವಳು ಸುಳ್ಳು ಹೇಳ್ತಾ ಇದ್ದಾಳೆ. ಸುಮ್ಮನೆ ಇರು. ಕಾವೇರಿ, ನೀನ್ ಹೇಳು, ನೀನ್ ಹೇಳ್ತಾ ಇರೋದು ನಿಜನಾ? ನಿಜಾನೇ ಸರ್. ಅಪ್ಪ, ಇದೆಲ್ಲ ಕಟ್ಟು ಕಥೆ ಅಪ್ಪ. ಪೊಲೀಸ್ ಅವ್ರನ್ನ ಬುಟ್ಟಿಗೆ ಹಾಕೊಂಡು ಪ್ರಬಲನ್ ಮೇಲೆ ಗೂಬೆ ಕೂರಿಸಿ ಅರೆಸ್ಟ್ ಮಾಡಿಸಿದಾಳೆ. ಇದನ್ನೆಲ್ಲ ನಂಬೇಡಿ. ಇದು ಕತೆ ಇಲ್ಲ ಸರ್, ಇದು ನಿಜಾನೇ. ಇದಕ್ಕೆ ಸಾಕ್ಷಿ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಿದ್ದ ಡಾಕ್ಟರು ಮತ್ತು ಆ ರಿಪೋರ್ಟ್ಗಳೇ. ಇದೆಲ್ಲ ಸುಳ್ಳಾಗೋದಿಕ್ ಸಾಧ್ಯನೇ ಇಲ್ಲ ಅಲ್ವಾ? ಅಪ್ಪ ಅಪ್ಪ ಪ್ಲೀಸ್, ಇವಳು ನಮ್ಮ ಮನೆ ಒಡೆಯೋದಕ್ಕೆ, ನಮ್ಮನ್ನ ನಿಮ್ಮಿಂದ ದೂರ ಮಾಡೋದಕ್ಕೆ ಈ ತರ ಒಂದು ಸುಳ್ಳಿನ ಜಾಲನೇ ಸೃಷ್ಟಿ ಮಾಡಿದ್ದಾಳೆ. ದಯವಿಟ್ಟು ನಂಬೇಡಿ. ಸ್ಟಾಪ್ ಇಟ್. ನಿನಗೆ ಎಲ್ಲ ವಿಚಾರ ಗೊತ್ತಾದ್ಮೇಲೂ ಕಾವೇರಿ ಹೇಳ್ದಾಗೆ ಪ್ರಬಲನ್ನ ಮನೆ ಕರ್ಕೊಂಡು ಬಂದ್ಯಾ? ಇಲ್ಲಪ್ಪ, ಅದು ಕರ್ಕೊಂಡು ಬಂದ್ಯಾ? ಅಪ್ಪ, ಅದಕ್ಕೆ ಬೇರೆ ಕಾರಣ ಇತ್ತು. ಕೇಳಿದ್ದಕ್ಕೆ ಉತ್ತರ ಕೊಡು. ಸತ್ಯ ಏನು ಅಂತ ನೀನು ಒಪ್ಕೊಂಡ್ರೆ ಸರಿ, ಇಲ್ಲ ಅಂದ್ರೆ ನಾನ್ ಕಂಡು ಹಿಡಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಹೌದೌದು. ಅಪ್ಪ ಅಪ್ಪ ಅಂತ ಕರಿಬೇಡ. ಅಪ್ಪ ಅಂತ ಕರೆಯೋ ಅರ್ಹತೆ ನಿನಗಿಲ್ಲ. ಆ ಪ್ರಬಲ ನನ್ನನ್ನ ಯಾವ ಕಾರಣಕ್ಕೆ ಸಾಯಿಸ್ಬೇಕು ಅಂತಿದ್ನೋ ನನಗೆ ಗೊತ್ತಿಲ್ಲ. ಆದ್ರೆ ನಿನಗೆ ಸತ್ಯ ಗೊತ್ತಾದ್ಮೇಲೆ ಅವನನ್ನ ಮನೆ ಕರ್ಕೊಂಡು ಬಂದಿಲ್ಲ. ನಿನ್ನನ್ನ ನಾನು ಯಾವುದೇ ಕಾರಣಕ್ಕೂ ಕ್ಷಮಿಸಲ್ಲ. ನೀನ್ ನನ್ನ ಮಗಳೇ ಅಲ್ಲ. ಈ ರೀತಿ ನಡ್ಕೊಳ್ಳೋದಕ್ಕೆ ಏನೋ ಕಾರಣ ಇದೆ ಅಂತ ಹೇಳಿದ್ಯಲ್ಲ, ಏನಾ ಕಾರಣ? ಹಣನ, ಅಧಿಕಾರನ, ಆಸ್ತಿನ? ಏನೇ ಆಗಿರ್ಲಿ, ನೀನ್ ಮಾಡಿದ ತಪ್ಪು. ಅಂತ ಕೊಲೆಗಾರನ್ಗೆ ಬೆಂಬಲ ನೀಡಿ ನೀನ್ ನನ್ನನ್ನ ಸಾಯಿಸ್ಬಿಟ್ಟೆ. ಅಪ್ಪ, ಹೀಗೆಲ್ಲ ಹೇಳ್ಬೇಡಿ. ಇದಕ್ ಮೇಲೆ ಒಂದೇ ಒಂದು ಮಾತು ಹೇಳಿದ್ರು ನಾನ್ ಸುಮ್ಮನೆ ಇರಲ್ಲ. ನೀನು ಒಂದು ಕ್ಷಣನೂ ನನ್ನ ಮುಂದೆ ಇರಬೇಡ. ಹೊರಟೋಗು. ಇವತ್ತಿಗೆ ನಿನ್ನ ಸಂಬಂಧ ಇಲ್ಲಿಗೆ ಮುಗಿದೋಯ್ತು. ಇನ್ನು ಮುಂದೆ ಈ ಮನೆಯಿಂದ ನಿನಗೆ ಒಂದು ಬಿಡಿಕಾಸು ಸಿಗೋದಿಲ್ಲ. ನಿನ್ನ ಪಾಲಿನ ಎಲ್ಲ ಪ್ರಾಪರ್ಟಿನ ಟ್ರಸ್ಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ.